ಮೊದಲು ಒಳ್ಳೆ ಸಿನಿಮಾ ಮಾಡ್ರಿ. ನೀವು ಮೊದಲು ಜನ ಮೆಚ್ಚುವ ಸಿನಿಮಾ ಮಾಡಿ. ಈ ದರಿದ್ರ ನಿಮ್ಮ ಯುದ್ಧ ಬೇಕಾ? ಈ ಹೋರಾಟ ಬೇಕಾ? ಒಬ್ಬರ ಮೇಲೆ ಒಬ್ರು ಹೊಲಸನ್ನ ಎಚ್ಚಕೊಳ್ಳೋದು ಬೇಕಾ? ಇದು ಇವತ್ತು ಸುದೀಪ್ ಬಂದು ಅಲ್ಲಿ ಯುದ್ಧಕ್ಕೆ ನಾವು ಸಿದ್ಧ ಅನ್ಕೊಳ್ಳೆ ಗೋ ಅಂತಂದ್ರಿ. ಸುದೀಪ್ ಅವ್ರು ಬಂದು ನಿಮ್ಮ ಮನೆ ಮಠವನ್ನ ಕಟ್ಕೊಡ್ತಾರ? ನಿಮ್ಮ ಈ ದರಿದ್ರ ಬುದ್ಧಿಯಲ್ಲಿ ಈ ಸ್ಟಾರ್ ವಾರ್ ಅಲ್ಲಿ ಆ ತೆಲುಗಿನವನು, ತಮಿಳ್ನವನು, ಮಲಯಾಳವನು, ಹಿಂದಿಯವನು ಬಂದು ಇಲ್ಲಿ ದೋಚ್ಕೊಂಡು ಹೋಗ್ತಾರೆ. ಏನ್ ನೀವು ದೇಶ ಸೇವೆ ಮಾಡ್ತಾ ಇದ್ದೀರಾ? ಒಂದು ಪುಡುಗೋಸಿ ಚುನಾವಣೆ ಪ್ರಚಾರಕ್ಕೆ ಹೋದ್ರು ಕೂಡ ದುಡ್ಡು ತಗೊಳ್ತೀರಿ. ಈ ಸ್ಟಾರ್ ವಾರ್ ಅಂತ ಮಾಡಿ ಕನ್ನಡ ಚಿತ್ರರಂಗದ ಇತಿಹಾಸಕ್ಕೆ ಮಸಿ ಬಳಿತಾ ಇದ್ದೀರಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗ ಕೊನೆಗೂ ಈಗ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ಮಧ್ಯೆ ನಿರ್ಣಾಯಕವಾದಂಥ ಯುದ್ಧವನ್ನು ಮಾಡಲಿಕ್ಕೆ ಅಖಾಡ ಸಿದ್ಧವಾಗಿದೆ. ಒಂದು ರೀತಿಯಲ್ಲಿ ಸುದೀಪ್ ಹುಬ್ಬಳ್ಳಿಯಲ್ಲಿ 2003ರಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ಇಂಥದ್ದೊಂದು ಸಮಾವೇಶವನ್ನು ಮಾಡಿದ್ರು. ಅದರ ನಂತರ ಈಗ ಹೆಚ್ಚು ಕಮ್ಮಿ 2 ದಶಕದ ನಂತರ, 20-21 ವರ್ಷದ ನಂತರ ಹುಬ್ಬಳ್ಳಿಯಲ್ಲಿ ನಿಂತು ಒಂದು ರೀತಿಯಲ್ಲಿ ಯುದ್ಧವನ್ನು ಘೋಷಿಸಿದ್ದಾರೆ. ಹಾಗಾದರೆ ಸುದೀಪ್, ನಾವು 25ಕ್ಕೆ ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ, ಹೊರಗಡೆ ಒಂದು ಪಡೆ ಸಿದ್ಧವಾಗಿದೆ, ನಾವು ಯುದ್ಧಕ್ಕೆ ಸಿದ್ಧ, ನಮ್ಮ ಮಾತಿಗೆ ಬದ್ಧ, ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿರಲಿ, ಸುಖವಾಗಿರಲಿ, ಒಬ್ರಿಗೊಬ್ಬರು ತಾಕಲಾಟ ಬೇಡ ಅನ್ನುವಂಥ ಒಂದು ಸಂಯಮದಲ್ಲಿ ನನ್ನ ಬಾಯನ್ನು ಮತ್ತು ಎಲ್ಲವನ್ನು ಮುಚ್ಚಿಕೊಂಡು ನಾನು ಕೂತಿದ್ದೆ. ನನ್ನ ಮೇಲೆ ಹರಿಹಾಯುವಂಥ ಇದೇ ಪಡೆ ನನ್ನ ಅಭಿಮಾನಿಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಆದರೆ ಅವರು ಸಂಯಮದಿಂದ ನೀವು ಕಾದು ನನಗೋಸ್ಕರ ತಾಳ್ಮೆಯಿಂದ ಅದನ್ನು ಸಹಿಸ್ಕೊಳ್ತಾ ಇದ್ದೀರಿ. ಇನ್ನು ಮುಂದೆ ಅದು ಬೇಡ, ಇನ್ನು ಮಾತಿಗೆ ಮಾತನ್ನು ಆಡಿ ಅಂತ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಈಗ ಬಹಳ ಮಟ್ಟಿಗೆ ಸುದೀಪನ ಈ ನೇರವಾದಂಥ ಯುದ್ಧಾಹ್ವಾನ ಈಗ ಚರ್ಚೆಗೆ ಒಳಗಾಗಿದೆ, ವೈರಲ್ ಆಗ್ತಾ ಇದೆ. ಅದರ ಬಗ್ಗೆ ಬಹಳಷ್ಟು ಮಥನ ನಡೀತಾ ಇದೆ. ಇದರ ಹಿಂದೆ ನೋಡಿದ್ರೆ ಸುದೀಪ್ ಮತ್ತು ದರ್ಶನ್ ಎಷ್ಟು ಆಪ್ತರಾಗಿದ್ರು ಅನ್ನೋದನ್ನು ನೋಡಿದ್ದೇವೆ ಈ ಕಣ್ಣುಗಳು. ಅದರ ನಂತರ ಅವರು ಎಷ್ಟು ವೈರುಧ್ಯವಾಗಿ ನಿಂತದ್ದನ್ನು ನಾವು ನೋಡಿದ್ದೇವೆ. ಈಗಂತೂ ಪಕ್ಕಾ ಸುದೀಪ್ ಬಣ ಮತ್ತು ದರ್ಶನ್ ಬಣ, 2 ಬಣ ರಾಜಕೀಯ ಅಥವಾ ಬಣದ ವೈರುಧ್ಯ ಇವತ್ತು ಅದು ಬೀದಿಗೆ ಬಂದಿದೆ. ಹಾಗಾದರೆ ಸುದೀಪ್ ಈಗ ಇಂಥ ಒಂದು ಪಂಥಾಹ್ವಾನವನ್ನು ಕೊಟ್ಟದ್ದು ತಪ್ಪು ಅಂತ ಬಹಳಷ್ಟು ಜನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ತಪ್ಪು? ಹಾಗಾದರೆ ಸುದೀಪ್ ನೇರವಾಗಿ ದರ್ಶನ್ ಅಭಿಮಾನಿಗಳಿಗೇನೆ ಈ ಮಾತನ್ನ ಹೇಳಿದ್ರ? ಅದಲ್ಲ ಅಂತ ಆದ್ರೆ ಹೊರಗಡೆ ಸಿದ್ಧವಾಗಿರುವ ಪಡೆ ಯಾರ್ದು? ಹಾಗಾದ್ರೆ 45 ಬಿಡುಗಡೆ ಆಗ್ತಾ ಇದೆ. ಆದರೆ ಸುದೀಪ್ ಮತ್ತು ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇವರೆಲ್ಲ ಅನ್ಯೋನ್ಯವಾದಂಥ ಒಂದು ಗುಂಪು ಅನ್ನೋದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 45 ಮಾರ್ಕ್ ಸಿನಿಮಾದ ಎದುರು ಒಟ್ಟಿಗೆ ಬರ್ತಾ ಇರೋದ್ರಿಂದ ಮಾರ್ಕ್ ಸಿನಿಮಾದ ನಾಯಕ ಸುದೀಪ್ ಹೇಳಿದ್ದು ಹೊರಗಡೆ ಒಂದು ಪಡೆ ಸಿದ್ಧವಾಗಿದೆ ಅನ್ನೋದು 45 ಸಿನಿಮಾದ ಪಡೆ ಅಂತ ನಾವು ಯಾರು ಭಾವಿಸಬೇಕಾಗಿಲ್ಲ. ಅದು ಶುದ್ಧಾಂಗವಾಗಿ ಅವರು ದರ್ಶನ್ ಅಭಿಮಾನಿಗಳನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ವಾದವೂ ಬೇಕಾಗಿಲ್ಲ, ವಿವಾದವೂ ಬೇಕಾಗಿಲ್ಲ, ಚರ್ಚೆಯೂ ಬೇಕಾಗಿಲ್ಲ. ಅವರು ಒಪ್ಕೊಳ್ಳಿ ಬಿಡಲಿ. ಅವರು ವೇಗಾಗಿ ಯಾರನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಳ್ಳದೇನೆ ಹೇಳಿದ ಮಾತು ಅದು ಎಲ್ಲಿಗೆ ಮುಟ್ಟಬೇಕೋ ಅಲ್ಲಿಗೆ ಮುಟ್ಟುತ್ತದೆ, ಎಲ್ಲಿಗೆ ತಟ್ಟಬೇಕೋ ಅಲ್ಲಿಗೆ ತಟ್ಟುತ್ತದೆ. ಆದ್ರಿಂದಲೇ ನಾನು ಹುಬ್ಬಳ್ಳಿಗೆ ಬಂದಿದ್ದೇನೆ. ಹುಬ್ಬಳ್ಳಿಯ ಈ ನೆಲದಲ್ಲಿ ನಿಂತು ಆಡಿದ ಮಾತುಗಳು ಎಲ್ಲಿಗೆ ಮುಟ್ಟಬೇಕು, ಎಲ್ಲಿಗೆ ತಟ್ಟಬೇಕು, ಯಾರಿಗೆ ಅದನ್ನ ರೀಚ್ ಮಾಡಬೇಕು ಅದು ರೀಚ್ ಆಗತ್ತೆ ಅಂತ ಅವರೇ ಹೇಳಿದ್ದಿದ್ದು. ಆ ಮಾತನ್ನು ನಿಮಗೆ ಕೇಳಿಸ್ತೇವೆ. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನಿಮಗಳಿಗೋಸ್ಕರ
ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಹಾಗಾದರೆ ಯಾಕೆ ಸುದೀಪ್ ಬಾಯಲ್ಲಿ ಇಂಥ ಮಾತು ಬಂತು? ಅದಕ್ಕೂ ಕಾರಣ ಇದೆ. ಇದೇ ಡೆವಿಲ್ ಸಿನಿಮಾ ಬಿಡುಗಡೆ ಹೊತ್ತಿಗೆ ಸುದೀಪ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಓಘಕ್ಕೆ, ಓಟಕ್ಕೆ ತಡೆ ಒಡ್ಡಿದ್ರು ಅನ್ನುವಂಥ ಒಂದು ಪ್ರಪಗಾಂಡ ಆಯಿತು. ಆ ಸಿನಿಮಾನ ಪೈರಸಿ ಮಾಡಿದ್ರು, ಆ ಸಿನಿಮಾ ಒಂದು ಅದ್ಭುತವಾದ ಗೆಲುವಿಗೆ ಸಾಕ್ಷಿಯಾಗಬೇಕಾದದ್ದು ಈ ಪೈರಸಿಯಿಂದ ಅದು ಸೋತಿತ್ತು ಅನ್ನುವಂಥ ಒಂದು ವಾದ ಇದೆ. ಸಿನಿಮಾ ಚೆನ್ನಾಗಿಲ್ಲ ಅನ್ನುವಂಥ ಇನ್ನೊಂದು ವಾದವೂ ಇದೆ. ಅದು ಏನಾದರೂ ಆಗಿರಲಿ, ಆದರೆ ಸುದೀಪನ ಮೇಲೆ ಕೂಡ ಸುಳ್ಳು ಸುದ್ದಿಯನ್ನು ಹರಡುವ ಕೆಲಸ ಇನ್ನೊಂದು ಕಡೆಯಿಂದ ಆಗಿದೆ. ಅದು ದರ್ಶನ್ ಅಭಿಮಾನಿಗಳೋ ಅಥವಾ ಇನ್ಯಾರೋ ನಮಗೆ ಗೊತ್ತಿಲ್ಲ, ನಾವು ಅದನ್ನು ಬೊಟ್ಟು ಮಾಡಿ ಹೇಳಲಿಕ್ಕೂ ಆಗೋದಿಲ್ಲ. TV9 ಹೆಸರಿನಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ ಸೇರತಕ್ಕದ್ದು, ಕಾವೇರಿ ನೀರು ತಮಿಳುನಾಡಿನ ಹಕ್ಕಿನ ವ್ಯವಸ್ಥೆ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟರು, ಏನೇನೇನೇನೋ ಬೇರೆ ಬೇರೆ ರೀತಿಯ ಫ್ಲೂಕು ಮತ್ತು ಸುಳ್ಳು ಪೋಸ್ಟರ್ಗಳನ್ನು ಇನ್ನೊಂದು ಕಡೆಯಿಂದ ಸುದೀಪ್ನ ವಿರುದ್ಧ ಹಾಕಿದ್ದು ಇದೆ. ತಪ್ಪು ತಿಳುವಳಿಕೆಯನ್ನು ಹುಟ್ಟಾಕಬೇಕು ಅಂತ ಹೊರಟದ್ದು ಇದೆ. ಯಾಕೆಂದರೆ ಕಾರ್ತಿಕೇಯನ್ನು ತಮಿಳುನಾಡಿನ ನಿರ್ದೇಶಕ ಆಗಿರೋದ್ರಿಂದ ಸುದೀಪ್ ಇವತ್ತು ಭಾರತೀಯ ಚಿತ್ರರಂಗದ ಒಬ್ಬ ಸ್ಟಾರ್ ನಟ. ಅವರು ತಮಿಳಿನಲ್ಲೂ ಮಾಡ್ತಾರೆ, ತೆಲುಗಿನಲ್ಲೂ ಮಾಡ್ತಾರೆ, ಹಿಂದಿಯಲ್ಲೂ ಮಾಡ್ತಾರೆ. ಹಾಗಾಗಿ ಬಹುಭಾಷಾ ನಟ. ಆ ಕಾರಣಕ್ಕಾಗಿ ಅವರು ತನ್ನ ಸಿನಿಮಾಕ್ಕೋಸ್ಕರ ತಮಿಳುನಾಡಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಮಾಬನ್ನು, ಒಂದು ದೃಷ್ಟಿಕೋನವನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇಂಥ ಪೋಸ್ಟರ್ಗಳನ್ನು ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ. ಬಟ್ ನಾನಿವತ್ತು ಮಾತಾಡ್ಲಿಕ್ಕೆ ಹೊರಟದ್ದು ಸುದೀಪ್ ಅಭಿಮಾನಿಗಳ ತಪ್ಪೋ ದರ್ಶನ್ ಅಭಿಮಾನಿಗಳ ತಪ್ಪೋ ಅಂತಲ್ಲ. ಈಗ ನಾವು ಮಾತಾಡ್ಲಿಕ್ಕೆ ಹೊರಟಾಗ ಏನಾಗುತ್ತೆ ಗೊತ್ತಾ ನಿಮಗೆ? ದರ್ಶನ್ ಅಭಿಮಾನಿಗಳು ದರ್ಶನ್ ಬಗ್ಗೆ ನಾವು ಏನಾದರೂ ತಾರ್ಕಿಕವಾಗಿ ಸತ್ಯ ಮತ್ತು ಅಸತ್ಯ ಅಥವಾ ಘಟನೆ, ವಸ್ತುಸ್ಥಿತಿ, ಜೈಲಿನ ಸ್ಥಿತಿ ಇತ್ಯಾದಿ ಇಟ್ಕೊಂಡು ನಾವು ವಸ್ತುಸ್ಥಿತಿಯ ಒಂದು ವ್ಯಾಖ್ಯಾನ ಮಾಡಿದಾಗಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಸತ್ಯವನ್ನು ನುಡಿತಾ ಹೊರಟಾಗ ಆ ಅಭಿಮಾನಿಗಳು ನಮಗೆ ಬೈತಾರೆ. ಇನ್ನು ಅವರು ಪರವಾಗಿಯೇ ನಾವು ನಿಂತು ವ್ಯಾಖ್ಯಾನ ಮಾಡಿದಾಗ ಓ ಡಿ ಬಾಸಿನ ಬಕೆಟು ನೀವು ಅಂತ ಹೇಳ್ತಾರೆ. ಇನ್ನು ಸುದೀಪನ ಮಾತಾಡಿದ್ರ ಸತ್ಯಾಸತ್ಯತೆ ಬಗ್ಗೆ ಕರಾರುವಕ್ಕಾಗಿ ಅದನ್ನು ಚರ್ಚೆ ಮಾಡಿದ್ರೆ ಓ ನೀವು ಡಿ ಬಾಸನ್ನು ಈ ಹೊತ್ತಿನಲ್ಲಿ ಎದುರಿಸ್ತಾ ಇದ್ದೀರಿ, ನೀವು ಎಲ್ಲೋ ಒಂದು ಕಡೆ ಡೆವಿಲ್ ಸಿನಿಮಾ ಗೆಲ್ಲಬೇಕಾದಂಥ ನೆಲೆಯಲ್ಲಿ ಗೆದ್ದಿಲ್ಲ, ಆ ಕಾರಣಕ್ಕಾಗಿ ನೀವು ಈಗ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಹೋಗಲಿಲ್ಲ, ಆದ್ದರಿಂದ ನೀವು ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿ ಸುದೀಪ್ ಅವರನ್ನೇ ಎತ್ತಿಡಿತೀರಿ. ನೋ, ನಮಗೆ ಸುದೀಪ್ ಒಬ್ಬರು ಒಂದೇ, ಶಿವಣ್ಣನೂ ಒಂದೇ, ಯಶು ಒಂದೇ, ಉಪೇಂದ್ರನೂ ಒಂದೇ, ಇಲ್ಲಿ ದರ್ಶನ್ ಅವರು ಒಂದೇ. ಹಾಗೆ ನೋಡಿದರೆ ದರ್ಶನ್ ಮತ್ತು ತೂಗುದೀಪ್ ಶ್ರೀನಿವಾಸ್ ಅವರ ತಂದೆಯ ಒಡನಾಟ ನನಗೆ ಹೆಚ್ಚು ಹೃದಯವಾಗಿದೆ. ಅದೇ ಹೊತ್ತಿಗೆ ಸುದೀಪ್ ಅವರ ಮನೆಯಲ್ಲಿ ಅವರ ತಾಯಿಯಿಂದ ಕೈತುತ್ತು ತಿಂದಂಥ ನೆನಪನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ ಮನೆ ಅಂತ ಬಂದಾಗ 10 ವರ್ಷದ ನನ್ನ ಮತ್ತು ರಾಜ್ಕುಮಾರ್ ಅವರ ಕುಟುಂಬದ ಒಡನಾಟ. ಇನ್ನು ಯಶ್ ಅದು ಒಂದು ಬೇರೆಯೇ ಸಂಬಂಧ. ಇನ್ನು ಉಪೇಂದ್ರ ಸಿನಿಮಾ ಮಾಡುವ ಪೂರ್ವದಿಂದ ನಾನು ಅವರೊಟ್ಟಿಗಿದ್ದವನು. ಇನ್ನು ಶಿವಣ್ಣ ಅದು ಅವರ ವ್ಯಕ್ತಿತ್ವವೇ ಬೇರೆ. ಹಾಗಾಗಿ ನಮಗೆ ಯಾರೂ ವಿರೋಧಿಗಳಲ್ಲ. ಯಾರನ್ನೂ ಹೋಗಿ ಅವರ ಕಾಲಿಡಿಯುವ ಅಥವಾ ಅವರಿಗೆ ಮಸ್ಕ ಹಾಕುವಂಥ ಅನಿವಾರ್ಯತೆ, ಅಂಥ ದೌರ್ಬಲ್ಯ, ಅಂಥ ದೌರ್ಭಾಗ್ಯವು ನಮಗೆ ಬಂದಿಲ್ಲ. ಇಲ್ಲಿ ಆಗ್ತಾ ಇರೋದೇನು? ಮೊದಲು ಒಳ್ಳೆ ಸಿನಿಮಾ ಮಾಡ್ರಿ, ನೀವು ಮೊದಲು ಜನ ಮೆಚ್ಚುವ ಸಿನಿಮಾ ಮಾಡಿ, ದುರಂದರಂಥ ಸಿನಿಮಾ ನೋಡಿಕೊಂಡು ಕಲೀರಿ. ಒಂದು ವಸ್ತುವನ್ನು, ಪಾತ್ರವನ್ನು ಹೇಗೆ ಕಟ್ಟಬೇಕು, ಯಾವ ರೀತಿ ಸಿನಿಮಾವನ್ನು ಮಾಡಬೇಕು, ಆ ಸಿನಿಮಾ ಜನಪ್ರಿಯತೆಯ ಒಂದು ಉತ್ತುಂಗಕ್ಕೆ ಏರಬೇಕು ಅಂತಾದರೆ ಅದರ ಇಡೀದಾದಂಥ ಭೂಮಿಕೆಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಅದನ್ನು ಹೇಳಿ. ಈ ಟ್ರೇಲರ್ ಬಿಡುಗಡೆಯಂತೆ, ಆಮೇಲೆ ಟೀಸರ್ ಬಿಡುಗಡೆಯಂತೆ, ಅದರಲ್ಲಿ ಒಬ್ಬರನ್ನೊಬ್ಬರು ಹೊಗಳುವುದು, ಅವ್ರ ಕುಟುಂಬವನ್ನು ಹೊಗಳುವುದು, ಅವ್ರ ಹೆಂಡತಿಯನ್ನು ಅವ್ರ ಕೈ ತುತ್ತು ತಿಂದೆ ಅದ್ಭುತ ಊಟ ಅಂತ ಹೇಳೋದು, ಆಮೇಲೆ ಇಡೀ ಸಿನಿಮಾವನ್ನು ಒಂದು ಫ್ಯಾಮಿಲಿ ರೀತಿ ಮಾಡಿದೇವೆ ಅಂತ. ನೀವು ಫ್ಯಾಮಿಲಿ ರೀತಿಯಾದರೂ ಮಾಡಿ, ವೈರಿಗಳ ರೀತಿಯಾದರೂ ಮಾಡಿ, ಬೇಕಾದರೆ ಏನು ಬೇಕಾದರೂ ಮಾಡಿ,
ಸಿನಿಮಾ ಮಾಡೋದಕ್ಕೆ ದುಡ್ಡು ತಗೊಳ್ತೀರಿ? ನಿರ್ದೇಶಕರು ನಿರ್ಮಾಪಕರು ಕಷ್ಟಪಡ್ತಾರೆ, ಅದಕ್ಕೆ ಯಾವ ಕಷ್ಟಪಡ್ತಾರೆ ಅದು ವ್ಯವಹಾರ. ಅಲ್ಲಿ ದುಡ್ಡು ಬರದೇ ಇದ್ರೆ ನಿರ್ಮಾಪಕ ಮನೆ ಮಾರ್ಕೊಂಡು ಹೋಗ್ತಾನೆ. ಯಾವ ಹೀರೋನು ಅದನ್ನೇನು ಕೊಡುವುದಿಲ್ಲ ರಜನಿಕಾಂತನಾಗೆ. ಸಿನಿಮಾ ಮಾಡುವಾಗ ಇಂದ್ರ ಚಂದ್ರ ಅದ್ಭುತ ಅಂತ ಈಗ 45ರ ಸಿನಿಮಾದ ಪ್ರೋಗ್ರಾಮ್ ಅಲ್ಲಿ ನೋಡಿದೆ ನಾನು. ನಿರ್ಮಾಪಕ ರೆಡ್ಡಿ ಅವರನ್ನ ಏನು ಹೊಗಳಿ 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 ಅಟ್ಟಕ್ಕಿಟ್ರು. ನಿರ್ಮಾಪಕ ಮಾತಾಡಿದಾಗ ಎಲ್ಲ ಹೀರೋಗಳು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ರಾಜ್ಬಿ ಶೆಟ್ಟಿ ಅಂತೂ 1 ಗಂಟೆ ಭಾಷಣವನ್ನೇ ಮಾಡಿದ್ರು. ಅದು ಎಲ್ಲವೂ ಹಾಳಾಗಿ ಹೋಗಲ್ರಿ, ನಮಗದು ಸಂಬಂಧವೇ ಇಲ್ಲ ಅಂತ. ನಮಗೆ ಒಳ್ಳೆ ಸಿನಿಮಾ ಬೇಕು. ಪ್ರೊಫೆಷನ್ ಅಂತ ಬಂದಾಗ ಎಲ್ಲರೂ ಕಷ್ಟಪಡ್ತಾರೆ. ಅಂಬಾನಿಯು ಕಷ್ಟಪಡ್ತಾರೆ, ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕಷ್ಟಪಡ್ತಾರೆ, ಎಲ್ಲರೂ ಕಷ್ಟಪಡ್ತಾರೆ ಅಂತ. ಕಷ್ಟಪಡದೆ ಇಷ್ಟಾರ್ಥ ಸಿಗುವುದು ಹೇಗೆ? ಈ ದರಿದ್ರ ನಿಮ್ಮ ಈ ಯುದ್ಧ ಬೇಕಾ? ಈ ಹೋರಾಟ ಬೇಕಾ? ಒಬ್ಬರ ಮೇಲೆ ಒಬ್ಬರು ಹೊಲಸನ್ನು ಎಚ್ಚಕೊಳ್ಳೋದು ಬೇಕಾ? ಇದು ಸಿನಿಮಾ ನಾಳೆ ತೋಪೆದ್ರೆ ಯಾವನಿದ್ದಾನೆ? ಯಾರು ಇರುವುದಿಲ್ಲ. ಆಮೇಲೆ ನಮ್ಮ ಅಭಿಮಾನಿಗಳು ಎದೆ ಮುಟ್ಕೊಂಡು ಹೇಳಿ ನೋಡೋಣ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಒಬ್ಬ ಅಭಿಮಾನಿ ಅಪ್ಪ ಅಮ್ಮನನ್ನಾದ್ರೂ ಬಿಡ್ತಾರಂತೆ ಅವರು, ಅವರ ಹೀರೋವನ್ನ ಬಿಡುವುದಿಲ್ಲಂತೆ. ನಿಮ್ಮನ್ನ ಅಪ್ಪ ಅಮ್ಮ ಬೆಳೆಸದೇ ಇದ್ರೆ ಈ ಹೀರೋವನ್ನ ಹೋಗಿ ಕಾಲೊತ್ತುವಂತ ಪರಿಸ್ಥಿತಿಗೆ ನಿಮ್ಮನ್ನ ಅವರು ಬೆಳೆಸಿದ್ರಿಂದ ತಾನೆ. ಯಾವ ಹೀರೋ ನಿಮಗೆ ಬದುಕು ಕೊಟ್ಟಿದ್ದಾರೆ? ಯಾವ ಹೀರೋ ನಿಮಗೆ 10 ರೂಪಾಯಿ ಕೊಟ್ಟಿದ್ದಾರೆ? ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಬದುಕು, ನಿಮ್ಮ ಹೋರಾಟ, ನಿಮ್ಮ ಜೀವನ, ಅದು ನೀವೇ ನೋಡ್ಕೋಬೇಕು ತಾನೆ. ಇವತ್ತು ಸುದೀಪ್ ಬಂದು ಅಲ್ಲಿ ಯುದ್ಧಕ್ಕೆ ನಾವು ಸಿದ್ಧ ಅನ್ಕೊಳ್ಳೆ ಗೋ ಅಂತಂದ್ರಿ. ಸುದೀಪ್ ಅವ್ರು ಬಂದು ನಿಮ್ಮ ಮನೆ ಮಠವನ್ನ ಕಟ್ಕೊಡ್ತಾರ? ಡಿ ಬಾಸ್ ಅಂತ ಜೀವದ ಹಂಗ ತೊರೆದು ಅವ್ರೊಟ್ಟಿಗೆ ನಿಲ್ತೀರಿ. ಮನೆ ಅಂತಿಲ್ಲ, ಮಠ ಅಂತಿಲ್ಲ, ತಾಯಿಗೆ ಹುಷಾರಿದ್ರೆ ಇಲ್ಲದೆ ಇದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ. ನೋ, ಏನು ಬಂತು ನಿಮಗೆ? ಏನು ಕೊಟ್ರು? ಅಭಿಮಾನಕ್ಕೂ ಒಂದು ಮಿತಿ ಇರಬೇಕು. ಇದೇ ನೀವು ಈಗ ಸುದೀಪ್ನ ಸಿನಿಮಾ ಬಂದಾಗ ದರ್ಶನ್ ಪಡೆ ಏನೋ ಪೈರಸಿ ಮಾಡಿಯೇ ಸಿದ್ಧ ಅಂತ ಈಗ ಘೋಷಣೆ ಆಗಿದೆ. ಇವತ್ತು ಸುದೀಪ್ ಬಂದು ಅಲ್ಲಿ ಯುದ್ಧಕ್ಕೆ ನಾವು ಸಿದ್ಧ ಅನ್ಕೊಳ್ಳೆ ಗೋ ಅಂತಂದ್ರಿ. ಸುದೀಪ್ ಅವರು ಬಂದು ನಿಮ್ಮ ಮನೆ ಮಠವನ್ನ ಕಟ್ಕೊಡ್ತಾರ? ಅರ್ಥ ಅದನ್ನೇ ಭವಿಷ್ಯ ದೃಷ್ಟಿಯಲ್ಲಿ ಇಟ್ಟು ಸುದೀಪ್ ಮಾತಾಡಿರ್ಬೇಕು. ಇನ್ನು ದರ್ಶನ್ ಡೆವಿಲ್ ಬಂದಾಗ ಈ ಸುದೀಪ್ನ ಪಡೆ ಯಾಕೆ ಈ ರೀತಿ ವರ್ತಿಸ್ಬೇಕಾಗಿತ್ತು? ಒಳ್ಳೆ ಸಿನಿಮಾ ಮಾಡಬೇಕು ಅಂತಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದನ್ನ ಜನ ಮೆಚ್ಚಿದ್ರೆ ನಮಗೆ ಅದರಿಂದ ಹಣ ಬರುತ್ತೆ, ಸಿನಿಮಾ ರಂಗ ಗಟ್ಟಿ ಆಗುತ್ತೆ. ನಾವೆಲ್ಲ ಕನ್ನಡಿಗರ ಸಿನಿಮಾ ಗೆಲ್ಲಬೇಕು. ನಿಮ್ಮ ಈ ದರಿದ್ರ ಬುದ್ಧಿಯಲ್ಲಿ, ಈ ಸ್ಟಾರ್ ವಾರಲ್ಲಿ ಆ ತೆಲುಗಿನವನು, ತಮಿಳ್ನವನು, ಮಲಯಾಳವನು, ಹಿಂದಿಯವನು ಬಂದು ಇಲ್ಲಿ ದೋಚ್ಕೊಂಡು ಹೋಗ್ತಾರೆ. ಕನ್ನಡಕ್ಕೆ ಎಂತ ಒಂದು ದುರ್ಗತಿ ಅಂದ್ರೆ ಮಾಲ್ಗಳಲ್ಲಿ ನಿಮಗೆ ಸರಿಯಾದ ಒಂದು ಶೋ ಸಿಕ್ಕುವುದಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಯಾರು ಇಲ್ಲ. ಆ ಮಾಲ್ಗೆ ಹೋಗಿ ಮುತ್ತಿ ಹಾಕಿ ನೋಡೋಣ, ಕನ್ನಡ ಸಿನಿಮಾಕ್ಕೆ ಬಡ್ಡಿ ಮಕ್ಕಳ ಯಾಕೆ ಕೊಡುವುದಿಲ್ಲ ಅಂತ ಕೇಳಿ. ಅದು ಸುದೀಪ್ನ ಸಿನಿಮಾ ಆಗ್ಬೋದು, ಶಿವಣ್ಣನ ಸಿನಿಮಾ ಆಗ್ಬೋದು, ದರ್ಶನ್ ಸಿನಿಮಾ ಆಗ್ಬೋದು, ಯಾರದೇ ಆಗ್ಬೋದು. ಅದನ್ನ ಮಾಡ್ತೀರಾ ನೀವು? ಸುದೀಪ್ ಮಾತಾಡಿದ್ದು ತಪ್ಪು, ದರ್ಶನ್ ಪಡೆ ಮಾಡಿದ್ದು ತಪ್ಪು. ಈಗ ದರ್ಶನ್ ಇಲ್ಲ ಅಂತೇಳಿ ಸುದೀಪ್ನ ಮಾತು ಹೈಲೈಟ್ ಆಗಿದೆ. ಅದೇ ಈಗ ದರ್ಶನ್ ಊರಲ್ಲಿ ಇದ್ದದ್ದಾದ್ರೆ, ಜೈಲಲ್ಲಿ ಇಲ್ದೇನೆ ಮನೆಯಲ್ಲಿ ಇದ್ದದ್ದಾದ್ರೆ ಈಗ ದರ್ಶನ್ ನಿಂದನೂ ಬರ್ತಿತ್ತದು. ಅದೇ ರೀತಿ ಕೌಂಟ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಆ ಮೂಲಕ ನೀವು ಸಭ್ಯರ, ಸುಬಗರ, ಕಲ್ಚರ್ಡ? ನೀವು ಮಾಡಿದ್ದೆಲ್ಲ ನೋಡ್ಕೊಂಡು ಕೂತ್ಕೋಬೇಕಾ ನಾವು? ಏನು ನೀವು ದೇಶ ಸೇವೆ ಮಾಡ್ತಾ ಇದ್ದೀರಾ? ಬಾರ್ಡರಲ್ಲಿ ಕೂತ್ಕೊಂಡಿದ್ದೀರಾ ಹೀರೋಗಳು? ಏನ್ ಮಾಡಿದ್ರಿ? ಸಮಾಜಕ್ಕೆ ಏನ್ ಮಾಡಿದ್ರಿ? ನಿಮ್ಮ ಕಾರು, ನಿಮ್ಮ ಬಂಗಲೆ, ನಿಮ್ಮ ಐಷಾರಾಮಿ ಜೀವನ, ಮನೆ ಮುಂದೆ 10 ಕಾರು, ಇದನ್ನೇ ತಾನೇ ನೀವು ಮಾಡಿದ್ದು. ಇನ್ನೇನ್ ಮಾಡಿದಿರಿ? ಆಯ್ತು, ಯಶ್ ಒಂದಿಷ್ಟು ಮಾಡಿದ್ದಾರೆ, ಸುದೀಪ್ ಒಂದಿಷ್ಟು ಮಾಡ್ತಾ ಇದ್ದಾರೆ, ದರ್ಶನ್ ಒಂದಿಷ್ಟು ಮಾಡ್ತಾ ಇದ್ದಾರೆ, ಅಪ್ಪು ಒಂದಿಷ್ಟು ಮಾಡಿ ಹೋದ್ರು. ಆದರೆ ಇಡೀ ಸಾಂಸ್ಕೃತಿಕ ಒಂದು ಜಗತ್ತು, ಭಾಷೆ, ನೆಲ, ಗಡಿ ಅಂತ ಬಂದ್ರೆ ಎಲ್ಲೂ ಒಗ್ಗಟ್ಟಾಗಿ ನಿಂತಿದ್ದೀರಿ. ರಾಜ್ಕುಮಾರ್ ಒಬ್ಬರನ್ನು ಬಿಟ್ರೆ, ಆ ಕಾಲದ ಚಿತ್ರರಂಗದವನ್ನ ಬಿಟ್ರೆ ಯಾರು ನಿಂತಿದ್ದೀರಿ? ನೋ, ಒಂದು ಪುಡುಗೋಸಿ ಚುನಾವಣೆ ಪ್ರಚಾರಕ್ಕೆ ಹೋದ್ರು ಕೂಡ ದುಡ್ಡು ತಗೊಳ್ತೀರಿ, ರಿಬ್ಬನ್ ಕಟ್ ಮಾಡಿದ್ರು ದುಡ್ಡು ತಗೊಳ್ತೀರಿ, ಪ್ರತಿಯೊಂದಕ್ಕೂ ದುಡ್ಡು. ಎಲ್ಲಿದೆ ಸಮಾಜ ಸೇವೆ, ಸಂಸ್ಕೃತಿ ಸೇವೆ, ದೇಶ ಸೇವೆ? ಎಲ್ಲ ಶೇವು. ಬುದ್ಧಿಹೀನರು ಈ ಅಭಿಮಾನಿಗಳು. ನಮ್ಮಂತವ್ರು ನಮ್ಮನ್ನು ಸೇರಿಸಿ ನಾವು ಒದರ್ತೇವೆ ಅವ್ರ ಪರವಾಗಿ, ಅವರು ಇದ್ರ ಬಗ್ಗೆ ಅದ್ರ ಬಗ್ಗೆ ಅಂತ. ಕೊನೆಗೆ ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಭಾವನೆ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಗಡಿ ಅಂತ ಬಂದಾಗ ಎಲ್ಲಿದ್ದಾರೆ ಈ ಸಿನಿಮಾದವರು? ಯಾವಾಗ ಮಾತಾಡಿದಿರಿ? ಈ ಸಿನಿಮಾದ ನಾಯಕರನ್ನ, ಸಿನಿಮಾದವರನ್ನ ಅಭಿಮಾನಿಗಳು ಅಂತೇಳಿ ಹಾದಿ ಬೀದಿಯಲ್ಲಿ ಜೀವದ ಹಂಗ ತೊರೆದು ಈ ಪೋಸ್ಟರ್ ಹಾಕುವ ಅಥವಾ ಇನ್ನೊಂದು ಕಟೌಟ್ ಕಟ್ಟುವ, ಅದರಿಂದ ಬಿದ್ದರೆ ಸತ್ತರೆ ನಿಮ್ಮ ಕುಟುಂಬಕ್ಕೆ 10 ರೂಪಾಯಿ ಯಾರು ಕೊಡುವುದಿಲ್ಲ. ಈ ಸ್ಟಾರ್ ವಾರ್ ಅಂತ ಮಾಡಿ ಕನ್ನಡ ಚಿತ್ರರಂಗದ ಇತಿಹಾಸಕ್ಕೆ ಮಸಿ ಬೆಳೀತಾ ಇದ್ದೀರಿ.
ಕನ್ನಡದ ಚಿತ್ರರಂಗದ ಇತಿಹಾಸವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೀರಿ. ಬಂದ ಸಿನಿಮಾ ಸೋಲ್ತಾ ಇದೆ. ಒಳ್ಳೆ ಸಿನಿಮಾ ಮಾಡಬೇಕು ಅಂತಿಲ್ಲ, ಒಂದು ಕನ್ಸ್ಟ್ರಕ್ಟಿವ್ ಆದಂತ ಸಿನಿಮಾ ಅನ್ನುವಂತ ಪ್ರಶ್ನೆನೇ ಇಲ್ಲ ಇಲ್ಲಿ. ಒಬ್ಬ ನಿರ್ದೇಶಕಂದು ಇವತ್ತೊಂದು ಸಿನಿಮಾ ಗೆದ್ರೆ ಮುಂದಿನ 3 ವರ್ಷ ಹಿಂದಿನ ಗೆದ್ದ ಸಿನಿಮಾನ ಇವನೇ ಮಾಡಿದ ಹೌದಾ ಅಲ್ವಾ ಅಂತ ಡೌಟ್ ಬರುವಷ್ಟು ಕಳಪೆಯಾಗಿ ಸಿನಿಮಾ ಮಾಡ್ತೀರಿ. ಅದೇ ಅಲ್ಲ ನೋಡಿ, ಬೇರೆ ಕಡೆ ಉರಿ ಅಂತ ಸಿನಿಮಾ ಮಾಡಿದವನು ದುರಂಧರ್ ಅಂತ ಸಿನಿಮಾನೇ ಮಾಡ್ತಾನೆ. ರಾಜಮೌಳಿ ಅಂತವರು ಎಷ್ಟು ಜನ ಬೇಕು ನಿಮಗೆ? ಒಂದು ಸಿನಿಮಾಕ್ಕಾಗಿ ಜೀವವನ್ನ ತೆಯ್ತಾರೆ. ಎಷ್ಟು ಗಂಟೆಗೆ ಶೂಟಿಂಗ್ ಹೋದೆ, ಎಷ್ಟು ಗಂಟೆಗೆ ಮಲಗದೆ, ಎಲ್ಲಿ ಮರ ಹತ್ತದೆ, ಎಲ್ಲಿ ಬ್ರಿಡ್ಜ್ ಕೆಳಗೆ ಹಾರದೆ ಅಂತ ಅವ್ರು ಲೆಕ್ಕ ಕೊಡೋದಿಲ್ಲ. ಅದು ನಿಮ್ಮ ಕರ್ಮ, ನಿಮ್ಮ ಕೆಲಸ. ಕರ್ಮ ಅಂತಂದ್ರೆ ವ್ಯಂಗ್ಯವಾಗಿ ಹೇಳಿದ್ದಲ್ಲ, ನಿಮ್ಮ ಕೆಲಸ, ಅದು ವೃತ್ತಿಪರತೆ. ಅದಕ್ಕೆ ನೀವು ದುಡ್ಡು ತಗೊಳ್ತೀರಿ, ಕ್ಯಾರವೇನ್ ತಗೊಳ್ತೀರಿ, ಯಾವ್ಯಾವ್ದೋ 5 ಸ್ಟಾರ್ ಹೋಟೆಲಿಂದ ನಿಮಗೆ ಬೇಕಾದಂತ ತಿಂಡಿ ತೀರ್ಥ ತರಿಸ್ತೀರಿ. ಹಾಗಾಗಿ ಈ ಸಿನಿಮಾದ ಅಭಿಮಾನಿಗಳ ಮಧ್ಯೆ ಏನು ಫೈಟು, ಜಗಳ, ಯುದ್ಧ, ಮೂರ್ಖಾಸನವರು ನೀವು ಅಂತ ಹೇಳ್ತಾರೆ ಜನ ಅಷ್ಟೇ. ಒಳ್ಳೆ ಸಿನಿಮಾ ಮಾಡಯ್ಯ, ನಿನ್ನ ಯುದ್ಧವೂ ಬೇಡ, ನಿನ್ನ ಇದು ಬೇಡ, ನಿನ್ನ ದರ್ಶನ್ ಒಂದೇ, ಸುದೀಪ್ನು ಒಂದೇ. ನಿಮ್ಮ ಅಭಿಮಾನಿಗಳ ಹೋರಾಟ, ನಿಮ್ಮ ತಿಕ್ಕಾಟ, ಜಗಳಾಟ ನಮಗೆ ಯಾಕೆ? ಒಳ್ಳೆ ಸಿನಿಮಾ ಮಾಡಿ, ಕನ್ನಡದ ಸಿನಿಮಾ ಚಂದ ಮಾಡಿ. ಇವತ್ತು ಇಡೀ ನಾಯಕ ನಟರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಂಡು ದುಡ್ಡು ಮಾಡಲಿಕ್ಕೆ 3-4 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. ಅವರಿಗೆ ಭಾಷೆಯೂ ಬೇಡ, ನೆಲವೂ ಬೇಡ, ಏನೂ ಬೇಡ. ತೆಲುಗಿಗೆ ಹೋದ್ರೆ ತೆಲುಗು, ತಮಿಳಿಗೆ ಹೋದ್ರೆ ತಮಿಳು, ಹಿಂದಿಗೆ ಹೋದ್ರೆ ಹಿಂದಿ. ಕನ್ನಡ ಅನ್ನುವಂಥ ಅಸ್ಮಿತೆನೂ ಉಳಿದಿಲ್ಲ, ಇವತ್ತು ಚೌಕಟ್ಟು ಉಳಿದಿಲ್ಲ. ನಾನು ಕನ್ನಡದ ನಟ, ಕನ್ನಡದ ಭಾಷೆ ಅನ್ನುವಂಥ ಯಾವುದೇ ರೀತಿಯಲ್ಲೂ ಅವರು ತಮ್ಮನ್ನ ತಾವು ಒಂದು ಚೌಕಟ್ಟಿಗೆ ಒಳಪಡಿಸ್ಕೊಳ್ಳುವಂಥ ಕನ್ನಡದ ನಟರಾಗಿ ಯಾರು ಉಳಿದಿಲ್ಲ. ಎಲ್ಲರಿಗೂ ಇವತ್ತು ವ್ಯವಹಾರ, ದುಡ್ಡು. ಅದಕ್ಕಾಗಿನೇ ಬಾಯಿ. ಅಲ್ಲೋದ್ರೆ NTRನ ಒಪ್ಕೊಳ್ತಾರೆ, NTR ಬಂದ್ರೆ ಇಲ್ಲಿ ಶಿವಣ್ಣನ ಒಪ್ಕೊಳ್ತಾರೆ, ಇಲ್ಲಿ ಸುದೀಪ್ ಹೋದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಅಲ್ಲಿ ಅವರನ್ನು ಒಪ್ಕೊಳ್ತಾರೆ. ಆ ತಮಿಳ್ನಾಡವ್ರು ಬಂದು ಇಲ್ಲಿ ಸುದೀಪ್ನ ಬಗ್ಗೆ ಹೊಗಳ್ತಾರೆ. ಇದೇನು ಇಲ್ಲಿದು ಅಂತ ಭಾವಿಸಿದ್ರಾ? ಹೃದಯದ ಮಾತು ಅಂತ ಭಾವಿಸಿದ್ರಾ? ನಾವು ಬೇಕೂಫುಗಳು, ಅಭಿಮಾನಿಗಳು, ಪತ್ರಕರ್ತರು ನಮ್ಮಂಥವರೆಲ್ಲ ಹೋಗಿ ಅಲ್ಲಿ ಅವರ ಹೇಳಿದ್ದನ್ನೆಲ್ಲ ಇದು ಪ್ರಸಾದ ಅಂತ ಸ್ವೀಕರಿಸಿ ಬರ್ತೇವಲ್ಲ, ಬೇಕೂಫ್ ನನ್ನ ಮಕ್ಕಳು ನಾವು. ಅವರು ನಮ್ಮನ್ನ ಮಜಾ ತಗೊಳ್ತಾರೆ ಅಷ್ಟೇ. ಇನ್ನಾದ್ರೂ ಸ್ವಲ್ಪ ಕಲೀರಿ ಅಭಿಮಾನಿಗಳು. ಸುದೀಪು ನಿಮಗೆ ಬದುಕು ಕೊಡೋದಿಲ್ಲ, ದರ್ಶನ್ ನಿಮಗೆ ಬದುಕು ಕೊಡೋದಿಲ್ಲ, ಯಾವ ನನ್ನ ಮಗನೂ ಬದುಕು ಕೊಡೋದಿಲ್ಲ. ಬದುಕು ನಮ್ಮದೇ. ಉಪೇಂದ್ರ ಅಭಿಮಾನಿಗಳು ಅಂತ ಹೇಳಿ ಒಂದು 3-4 ಜನ ನನಗೆ ಫೋನ್ ಮಾಡ್ತಾರೆ. ಇವತ್ತಿಗೂ ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಆ ಕೂಲಿ ಕೆಲಸ ಮಾಡಿದ್ದನ್ನು ಕೂಡಿಡ್ತಾನಂತೆ ಉಪೇಂದ್ರ ಸಿನಿಮಾ ಬರೋದಕ್ಕೆ. ಆಮೇಲೆ ಬೆಂಗಳೂರಿಗೆ ಬಂದು ಸಿನಿಮಾ ನೋಡಿ 3 ದಿನ ಅದೇನೋ ರೋಡಲ್ಲೆಲ್ಲ ನಿಂತು ನಮ್ಮ ಅಣ್ಣಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಏನು ಹೇಳ್ಬೇಕು ಇವ್ರಿಗೆಲ್ಲ? ಪೈರಸಿ ಆದರೆ ಕಳ್ಕೊಳ್ಳೋರು ಯಾರು? ಡೆವಿಲ್ ಸಿನಿಮಾ ಸೋತುತ್ತು ಅಂದರೆ ದರ್ಶನ್ ಸಿನಿಮಾ ಸೋತುತ್ತು ಅಂತ ನಗಾಡಬೇಡಿ, ಯಾರುವೆ ಖುಷಿ ಪಡಬೇಡಿ. ಒಂದು 100 ಕೋಟಿ ಬರುವಂತ ಒಂದು ವ್ಯವಹಾರದ ಒಂದು ಅವಕಾಶ ಕನ್ನಡಕ್ಕೆ ತಪ್ಪಿ ಹೋಯ್ತು ಅಂತ ನಾವು ಮರುಗಬೇಕು. ಮ್ಯಾಕ್ಸ್ಗೆ ಸೋತು ಅಂತ ಆದ್ರೆ ಅದು ಕನ್ನಡದ ಸಿನಿಮಾದ ಸೋಲು. ಈಗ ಬಿಡಿ, ಈ ಮಾತಿಗೂ ಅರ್ಥ ಇಲ್ಲ. ಈಗ ಮಾರ್ಕ್ ಸಿನಿಮಾ ಅದು ಇಡೀ 4-6 ಭಾಷೆಯಲ್ಲಿ ಬರ್ತದೆ. ಕನ್ನಡದ ಸಿನಿಮಾ ಅಂತ ಹೇಳ್ಬೇಕೋ, ಭಾರತೀಯ ಸಿನಿಮಾ ಅಂತ ಹೇಳ್ಬೇಕೋ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೇಕೋ, ಬಹುಭಾಷಾ ಸಿನಿಮಾ ಅಂತ ಹೇಳ್ಬೇಕೋ, ನಮಗೆ ಅರ್ಥ ಆಗೋದಿಲ್ಲ. ಎಲ್ಲರ ಸಿನಿಮಾನು ಗೆಲ್ಲಬೇಕು ಅಂತ ಎಲ್ಲರೂ ಕನ್ನಡಿಗರಾಗಿ ಒಗ್ಗಟ್ಟಾಗೋಣ. ದರ್ಶನ್ ಸಿನಿಮಾ ಬಂದಾಗ ಅದಕ್ಕೂ ಪ್ರೀತಿಸೋಣ, ಸುದೀಪ್ನ ಸಿನಿಮಾ ಬಂದಾಗ ಅದಕ್ಕೂ ಪ್ರೀತಿಸೋಣ, ಶಿವಣ್ಣ ಸಿನಿಮಾ ಬಂದಾಗ ಅದಕ್ಕೂ ಪ್ರೀತಿಸೋಣ. ಅವರ ವೈಯಕ್ತಿಕ ಬದುಕು ನಮಗೆ ಯಾಕ್ರಿ? ದರ್ಶನ್ ಮತ್ತು ಸುದೀಪ್ ಒಟ್ಟಾಗಿದ್ದಾಗ ಹೋಗಿ ಕೇಳಿದ್ರಾ? ಯಾಕಣ ಅದ್ಭುತವಾಗಿದ್ದೀರಿ ಅಂತ ಕೇಳಿದ್ರಾ? ಬೇಡ. ಅವ್ರಿಗೆ ಬೇಕಾದ ವೈಯಕ್ತಿಕ ಜಗಳ ಆದಾಗ, ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಜಗಳ ಆದಾಗ ನೀವು ಅವ್ರಿಗೆ ಹೋಗಿ ಯಾಕಣ್ಣ ಹೊಡೆದಾಡ್ಕೊಳ್ತಾ ಇದ್ದೀರಿ, ಸರಿ ಮಾಡಿಬಿಡೋಣ ಬನ್ನಿ ಅಂತ ಅಭಿಮಾನಿಗಳ ತಾಕತ್ತಿದೆಯಾ? ಮೀಟ್ರ್ ಇದೆಯಾ? ಹೋಗಿ ಸರಿ ಮಾಡಿ ನೋಡೋಣ, ಕೇಳಿ ನೋಡೋಣ. ನನ್ನ ತಂಗಿ ಮದುವೆಗೆ ಕಷ್ಟ ಇದೆ, ಒಂದು 10 ಲಕ್ಷ ರೂಪಾಯಿ ನಂಗೆ ಬೇಕು, ನಿಮ್ಮ ಅಭಿಮಾನದಿಂದ 30 ವರ್ಷ ನಾನು ಬ್ಯಾನರ್ ಕಟ್ಟಿದ್ದೇನೆ ಅಂತ ಹೇಳಿ ಅವ್ರ ಮನೆ ಗೇಟ್ಗೆ ಹೋಗಿ ಒಳಗೆ ಬಿಡ್ತಾರ ನೋಡಿ, ಒದ್ದೋಡಿಸ್ತಾರೆ. ಪ್ರೀತಿ, ಕೇಕು, ಹಾರ, ತುರಾಯಿ ನೀವು ತಗೊಂಡೋಗ್ಬೇಕು, ನಿಮ್ಮ ದುಡ್ಡು. ಅವರು ಮಜಾ ಮಾಡ್ತಾರೆ, ಅವ್ರು ಖುಷಿ ಪಡ್ತಾರೆ, ಪೋಸ್ ಕೊಡ್ತಾರೆ. ಒಂದು ಪುಡುಗೋಸಿ ನಿಮಗೊಂದು ಸೆಲ್ಫಿ ಫೋಟೋ ತೆಕ್ಕೊಳ್ಳಿಕ್ಕೂ ಅಲ್ಲಿ ಪೊಲೀಸರಿಗೂ ಕೈ ಮುಗಿಬೇಕು. ನಿಮಗೆ, ನಿಮ್ಮ ಅಭಿಮಾನಕ್ಕೆ ನಿಮ್ಮ ಹೀರೋಗಳು ಕೊಡುವ ಇದು ಅವಕಾಶ. ರತ್ನಗಂಬಳಿ ಹಾಕಿ ಹಾಸ್ತಾರೆ ನಿಮಗೆ. ನಿಮ್ಮ ಬದುಕನ್ನ ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಸಹೋದರಿ, ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಈ ಪುಡುಗೋಸಿಗಳಿಗಾಗಿ ಇಡೀ ಜೀವನವನ್ನು ತೆಯ್ತೀರಿ.
ಅವ್ರು ಕೊಡೋದು ನಿಮಗೆ 3 ಕಾಸಿನ ಮರ್ಯಾದೆ. ಅದನ್ನು ಇಟ್ಕೊಂಡು ಯುದ್ಧ ಅಂತೆ, ಹೋರಾಟ ಅಂತೆ, ಮಾರ್ಕ್ ಸಿನಿಮಾವನ್ನು ನಾವು ಮುಗಿಸೇ ಬಿಡ್ತೇವೆ ಅಂತ ದರ್ಶನ್ ಪಡೆ, ಅಲ್ಲಿ ಸುದೀಪ್ನ ಪಡೆ, ದರ್ಶನ್ ಅಭಿಮಾನಿಗಳು ಅಲ್ಲಿ ಸಿದ್ಧವಾಗಿದ್ದಾರೆ, ಪಡೆ ಸಿದ್ಧವಾಗಿದೆ, ನಾವು ಯುದ್ಧಕ್ಕೆ ಸಿದ್ಧ ಅಂತೆ. ಏನು ಸಿದ್ಧ? ಒಳ್ಳೆ ಸಿನಿಮಾ ಮಾಡಿದರೆ ದರ್ಶನ್ ಅಲ್ಲ, ಸುದೀಪಂದಲ್ಲ, ಯಾರೇ ಬಂದು ಎಂಥದೇ ಮಾಡಿದ್ರು ಆ ಸಿನಿಮಾ ಗೆಲ್ತದೆ. ಏನಾಗ ಸೂ ಫ್ರಮ್ ಸೋದಲ್ಲಿ ಏನಿತ್ತು? ಯಾವ ದೊಡ್ಡ ನಟರಿದ್ರು? ಗೆಲ್ಲಿಲ್ವಾ? ಅದು ಗೆಲ್ಸಿಲ್ವಾ ಜನ? ಇವತ್ತು ಹೇಗೆ ವಿನೋದ್ ಖನ್ನನ ಇವತ್ತಿನ ಟ್ರೆಂಡಿಂಗ್ ಸಾಂಗ್ ಏನಿದೆ, ಅದೇ ರೀತಿ ಕನ್ನಡದಲ್ಲಿ ಭಾವ ಬಂದರೋ ಸಾಂಗ್ ಆಗ್ಲಿಲ್ವಾ? ಮುಟ್ಟಾಳರು ತಂದು ಸ್ಟಾರ್ ವಾರ್ ಅಂತೆ. ಯಾವ ಮುಟ್ಟಾಳತನಕ್ಕೆ, ಯಾವ ಗತಿಗೋತ್ರ ಇಲ್ಲದಿದ್ದಂಥ ಈ ಸ್ಟಾರ್ ವಾರ್ಗಳ ಮಾಡಿಕೊಂಡು ತಮ್ಮ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಸ್ಟಾರ್ ನಟರು ಇಲ್ಲಿವರೆಗೆ ಎಲ್ಲೋಗಿದ್ರು? ಈ ಸಿನಿಮಾ ಬಿಡುಗಡೆ ಆಗುವಾಗ ಹೂಂಕರಿಸೋರು ಇಲ್ಲಿವರೆಗೆ ಎಲ್ಲೋಗಿದ್ರು? ಹೀರೋಗಳೆಲ್ಲ ಬಂದು ತುಪ್ಪ ಸುರಿತಾರಲ್ಲ ಬೆಂಕಿಗೆ, ಇಲ್ಲಿವರೆಗೆ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ಕೆಲಸ ಮಾಡಬೇಕು ಅಂತಿಲ್ಲ. ಒಂದು ಶಾಲಾ ಕಾಲೇಜುಗಳಿಗೆ, ಒಂದು ಕನ್ನಡದ ಭಾಷೆಗೆ, ಒಂದು ಸಮಾಜಕ್ಕೆ ಒಂದು ಏನೋ ಮಾಡಬೇಕು ಅಂತಿಲ್ಲ. ಒಂದು ಕಾರ್ಯಕ್ರಮಕ್ಕೆ 100 ವರ್ಷ ಆಗಿದೆ ಯಾವುದೊಂದು ಶಾಲೆಗೆ, ಮೊನ್ನೆ ಯಾವುದೋ ಒಂದು ಸ್ಟಾರ್ ನಟರನ್ನ ಕರೆದುಕೊಡಿ ಅಂತ ನನಗೊಂದು ಫೋನ್ ಮಾಡಿದರು. ನಾನು ಫೋನ್ ಮಾಡಿದರೆ ಅವರು ಹೋಗ್ಬರೋ ಖರ್ಚು ಉಳಿಯೋದೆಲ್ಲ ಬಿಟ್ಬಿಡಿ ಸರ್, ಅವ್ರು ಎಷ್ಟು ಕೊಡ್ತಾರೆ ಅಂತ ಕೇಳಿ, ಪ್ಯಾಕೇಜ್ ಕೇಳಿ ಅಂತಾರೆ. ಇಂಥ ದರಿದ್ರ ಸ್ಥಿತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಭಾಷೆ ಮತ್ತು ನೆಲ, ಅದರ ಭಾಗ ಚಿತ್ರರಂಗ, ಕನ್ನಡದ ಒಂದು ಭಾಗ, ಕನ್ನಡದ ಗೆಲುವು, ಕನ್ನಡ ಭಾಷೆಯ ಗೆಲುವು, ಕನ್ನಡ ಚಿತ್ರರಂಗದ ಗೆಲುವು, ಏಕತಾನತೆಯಿಂದ ಏಕಕಾಲದಲ್ಲಿ ಹೋಗ್ಬೇಕದು. ಅದಕ್ಕೆ ಯಾರೂ ಇಲ್ಲ, ಯಾವ ನಟರು ಇಲ್ಲ, ಯಾವ ಹೀರೋಗಳು ಇಲ್ಲ. ಕಾವೇರಿ ನದಿ ಗಲಾಟೆ ಆದಾಗ ಎಲ್ಲೋಗಿದ್ರು ಇವರೆಲ್ಲ? ಟೂರ್ಗೆ ಹೋಗಿದ್ರು, ಪ್ರವಾಸಕ್ಕೆ. ಭಾಷೆ ಅಂತ ಬಂದಾಗ ಎಲ್ಲೋಗಿದ್ರು? ಕಮಲ್ ಹಾಸನ್ ಕನ್ನಡ ಭಾಷೆಗೆ ಅವಮಾನ ಮಾಡಿದಾಗ ಯಾರು ಮಾತಾಡಿದ್ರು? ಯಾಕೆ ಮಾತಾಡೋದಿಲ್ಲ ಗೊತ್ತುಂಟ ನಿಮ್ಗದು? ತಮಿಳ್ನಾಡಲ್ಲಿ ಇವ್ರ ಸಿನಿಮಾ ಬಿಡುಗಡೆ ಆಗ್ಬೇಕಲ್ಲ, ತೆಲುಗಿನಲ್ಲಿ ಇವ್ರ ಸಿನಿಮಾ ಬಿಡುಗಡೆ ಆಗ್ಬೇಕಲ್ಲ. ಅವರು ಮುಟ್ಟಾಡ್ರು, ಇವರು ಮುಟ್ಟಾಡ್ರು, ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಅಭಿಮಾನ 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 ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋದು. ಅವ್ರು ತಲೆ ಮೇಲೆ ಕೂತ್ಕೊಂಡೇ ಮಾಡಬಾರದು ಮಾಡ್ತಾರೆ. ಇಷ್ಟು ಅರ್ಥ ಆದರೆ ನಿಮಗೆ ಪುಣ್ಯ. ನಮ್ಮನ್ನು ಸೇರಿ ಮಾತು ಹೇಳ್ತಾ ಇದ್ದೇನೆ ನಾನು, ನಿಮ್ಮನ್ನಷ್ಟೇ ಹೇಳ್ತಾ ಇಲ್ಲ. ನಾವು ಅದೇ ಕರ್ಮ ಮಾಡಿದ್ದೇವೆ. ಈಗ ಜ್ಞಾನೋದಯ ಆಗ್ತಾ ಇದೆ ಇವರ ಹಣೆ ಬರ. ನಮಸ್ತೆ.